ಬರ್ತಾ ಬರ್ತಾ ನಿಮ್ ಮಗಳದ್ದು ತುಂಬಾ ಜಾಸ್ತಿ ಆಯ್ತು. ಅವಳು ಏನೇ ಮಾಡಿದ್ರು ನಿಮ್ಗೆ ಪ್ರೀತಿ. ಹೋಗ್ಲಿ ಬಿಡೆ, ಮಗು ಅದಿನ್ನು. ನಂದು ಎಲ್ಲಿಗೆ ಹೋಗ್ತಾ ಇದೀಯಾ? ಕಾಲೇಜ್ ಮಮ್ಮಿ. ನೀನ್ ಇನ್ಮೇಲೆ ಎಲ್ಲೂ ಹೋಗೋದ್ ಬೇಕಾಗಿಲ್ಲ. ಯಾಕೆ? ಕಾಲೇಜ್ಗೆ ಎಲ್ರು ಓದೋದಕ್ ಬಂದ್ರೆ ನಿಮ್ ಮಗಳು ಕನ್ಸ್ ಕಾಣೋದಕ್ ಬರ್ತಿದ್ದಾಳೆ, ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಿದೆ ಅಂತ ಕಂಪ್ಲೇಂಟ್ ಬಂದಿದೆ. ಯಾರ್ ಮಮ್ಮಿ ಹೇಳಿದ್ರು? ನೀನ್ ಕನ್ಸ್ ಕಾಣೋವಾಗ ಯಾವ ಲೆಕ್ಚರರ್ ಇದ್ರೋ ಅವರೇ ಹೇಳಿದ್ದು. ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಅಂತ ಕೆಲ್ಸ ನಾನೇನು ಮಾಡಿಲ್ಲ. ಸುಳ್ಳು ಹೇಳಿದ್ರೆ ಬಾರಿಸ್ತೀನಿ ನೋಡು. ಅವ್ರಿಗೇನ್ ತಲೆ ಕೆಟ್ಟಿದ್ಯೇನೆ ಸುಮ್ನೆ ನಿನ್ ಮೇಲೆ ಕಂಪ್ಲೇಂಟ್ ಮಾಡೋದಿಕ್ಕೆ? ನಿನ್ನ ಕಾಲೇಜಿಗೆ ಕಳ್ಸಿದ್ರೆ ತಾನೆ ಪ್ರಾಬ್ಲಮ್. ನಿನಗ್ ಮದ್ವೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನನ್ ರೂಮ್ ಅಲ್ಲಿ ಒಂದಷ್ಟು ಹುಡುಗರ ಫೋಟೋ ಇದೆ, ಹೋಗಿ ಸೆಲೆಕ್ಟ್ ಮಾಡು. ನಂಗೆ ಈಗ್ಲೇ ಮದ್ವೆ ಇಷ್ಟ ಇಲ್ಲ ಮಮ್ಮಿ. ನಾನ್ ಇನ್ನ ಏನೇನೋ ಓದ್ಬೇಕು. ನೀನ್ ಓದ್ ಉದ್ಧಾರ ಮಾಡೋದು ಅಷ್ಟ್ರಲ್ಲೇ ಇದೆ. ನೀನ್ ಏನೇ ಹೇಳಿದ್ರು ನಾನ್ ನಿನ್ನ ಕಾಲೇಜಿಗೆ ಕಳ್ಸಲ್ಲ. ಅಮ್ಮ ಪ್ಲೀಸ್. ಅಪ್ಪ ನೀನಾದ್ರೂ ಹೇಳಪ್ಪ ಅಮ್ಮಂಗೆ. ಹೋಗ್ಲಿ ಬಿಡೆ, ಪಾಪ ಮಗು ಅಷ್ಟೊಂದು ಕೇಳ್ಕೊತಾ ಇದೆ. ನೆಕ್ಸ್ಟ್ ಟೈಮ್ ಹಾಗೇನಾದ್ರು ಮಾಡಿದ್ರೆ ನಾನೇ ಕಾಲೇಜ್ ಬಿಡಿಸ್ಬಿಡ್ತೀನಿ, ಆಯ್ತಾ? ಹೌದಾ? ಹಾಗಾದ್ರೆ ನಿಮ್ಮ ಅಪ್ಪನ ಮೇಲೆ ಆಣೆ ಮಾಡು. ನಿಮ್ಮಿಬ್ರು ಜಗಳದಲ್ಲಿ ನನ್ ಮೇಲೆ ಯಾಕೆ ಆಣೆ ಮಾಡಿಸ್ತೀಯಾ? ಅವಳು ಏನೇ ಮಾಡಿದ್ರು ನೀವೇ ತಾನೆ ಸಪೋರ್ಟ್ ಮಾಡೋದು, ಅದಕ್ಕೆ ಮಾಡು. ನಮ್ಮ ಅಪ್ಪ ನಾಣೆ ಇನ್ಮೇಲೆ ಯಾವ್ದು ಕಂಪ್ಲೇಂಟ್ ಬರ್ದೇ ಇರೋ ತರ ನೋಡ್ಕೊಂತೀನಿ ಮಮ್ಮಿ. ಅಕಸ್ಮಾತ್ ಬಂದ್ರೆ ಅವತ್ತೇ ನಿನ್ ಕಾಲೇಜ್ಗೆ ಕೊನೆ ದಿನ ಆಗಿರತ್ತೆ. ಸರಿ ಮಮ್ಮಿ. ಹೊರಡು. ಬಾಯ್ ಪಾ. ಬಾಯ್. ನೋಡಿ ನೋಡಿ ಎಕ್ಸ್ಪ್ರೆಷನ್ ಎಷ್ಟು ಸ್ಪೀಡಾಗಿ ಚೇಂಜ್ ಮಾಡ್ತಾಳೆ. ಸೂಪರ್ ಅಲ್ಲ? ಇವಳೆಂತ ಬ್ರಿಲಿಯಂಟ್ ಅಂದ್ರೆ ಮೊಬೈಲಲ್ಲಿ ಹೈಲೈಟ್ ಮ್ಯಾಚ್ ತೋರಿಸಿ ಯಾಮಾರಿಸೋದು, ಇಂಗ್ಲಿಷ್ ಲೆಕ್ಚರರ್ಗೆ ಕಿಸ್ ಮಾಡ್ತೀನಿ ಅಂತ ಬೆಟ್ಟಿಂಗ್ ಕಟ್ಟಿ ದುಡ್ಡು ಕೇಳೋದು, ಈ ರೀತಿ ತರಲೆ ಕೆಲಸ ಮಾಡಕ್ಕಿರೋ ಒಂದೇ ಒಂದು ಮಾಸ್ಟರ್ ಪೀಸ್ ಅಂದ್ರೆ ಅದು ನಮ್ಮ ನಂದಿನಿ ಮಾತ್ರ. ಇವಳಿಗೆ ಇಲ್ಲಿವರೆಗೂ ನಾರ್ಮಲ್ ಆಗಿ ವಾರ್ನ್ ಮಾಡ್ತಿದ್ದ ಪ್ರಿನ್ಸಿಪಲ್ ಲೈಫಲ್ಲಿ ಫಸ್ಟ್ ಟೈಮ್ ತುಂಬಾ ಸ್ಟ್ರಾಂಗ್ ಆಗಿ ವಾರ್ನ್ ಮಾಡ್ತಿದ್ದಾರೆ. ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ ನಿಮಗೆ? ಕಾಲೇಜಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ಲ? ತಗೋ, ಈ ಅಪಾಲಜಿ ಲೆಟರ್ಗೆ ಸೈನ್ ಮಾಡು. ಇನ್ನೊಂದ್ಸಲ ಈ ಥರ ರಿಪೀಟ್ ಆಯಿತು ಅಂದರೆ ನಿಮ್ಮ ಅಪ್ಪ ಅಮ್ಮನ ಕಾಲೇಜಿಗೆ ಕರ್ಕೊಂಬರ್ಬೇಕಾಗುತ್ತೆ. ಗೆಟ್ ಔಟ್. ನಿಂತ್ಕೊಳ್ಳಿ. ಯು ಗೋ. ನಿಮ್ದೆಲ್ಲ ಇನ್ನೂ ಮುಗ್ದಿಲ್ಲ. ನನ್ನ ಮಗ ಚಿಂಪಾಂಜಿ, ನನ್ನ ಮಗ ಮೂಡೆಲ್ಲ ಹಾಳು ಮಾಡ್ಬಿಟ್ಟ. ನನ್ ಬಂದಿರೋ ಕೋಪಕ್ಕೆ ಜಾಮೆಟ್ರಿ ಬಾಕ್ಸ್ ಅಲ್ಲಿ ಹೊಡೆದ್ಬಿಟ್ಟಿದೆ. ಮಿಸ್ ಆಗ್ಬಿಟ್ಟ ಟಪ್ಪ ನನ್ನ ಮಗ. ಆಚೆ ಸಿಗೋ. ಇದೆ ನನಗೆ. ಡಾಕ್ಟರ್ ಅಶೋಕ್ ಕುಮಾರ್ ಅವರಿಗೆ ಶುಭಾಶಯಗಳು. ಈ ಡಬ್ಬ ನನ್ನ ಮಗನಿಗೆ ಡಾಕ್ಟರೇಟ್ ಬೇರೆ ಕೇಳು. ಹಲೋ, ಯಾರೋ ನೀನು? ಒಂದ್ ನಿಮಿಷ ಇರು. ಹಲೋ. ಏನು? ಏನೇನು ಕೂಗ್ತಿದ್ರು? ನಿನ್ ಪಾಡಿಗೆ ನೀ ಕಲ್ಲು ಹೊಡಿತಿದ್ರ? ನನ್ ಕೈ ನನ್ನ ಇಷ್ಟ. ನಾನ್ ಕಲ್ಲು ಹೊಡೆದ್ರೆ ನಿನ್ಗೇನೋ ಪ್ರಾಬ್ಲಮ್? ಪ್ರಾಬ್ಲಮ್ ಆಗಿರೋದಕ್ಕೆ ಕೇಳ್ತಿರೋದು. ಏನ್ ಪ್ರಾಬ್ಲಮ್? ನೀನ್ ಹೊಡೆದಿದ್ ಫೋರ್ಸ್ಗೆ ಕಲ್ ಬಂದು ಕಾರ್ ಗ್ಲಾಸ್ ಮೇಲೆ ಬಿದ್ದು ಗ್ಲಾಸ್ ಹೊಡೆದೋಗಿದೆ. ಕಾರ್ ಹೋಗಿ ಕಂಬು ಗುದ್ದು ಫುಲ್ ಡೆಂಟ್ ಆಗಿದೆ. ಅದಕ್ಕೆ ನಾನೇನ್ ಮಾಡ್ಲಿ? ನನ್ ಪಾಡಿಗೆ ನಾನ್ ಕಲ್ಲು ಹೊಡಿತಿದ್ದೀನಿ. ಆ ಟೈಮ್ ನಿನ್ನ ಯಾರು ರೋಡಲ್ಲಿ ಬಾ ಅಂತ ಹೇಳಿದ್ರು? ಏನು ಲೂಸಾ ನೀನು? ನೋಡು, ಲೂಸ್ ಗೀಸ್ ಅಂದ್ರೆ ಚೆನ್ನಾಗಿರಲ್ಲ. ಮೊದ್ಲೇ ಖರಾಬ್ ಮೂಡಲ್ಲಿದ್ದೀನಿ. ಕಳ್ಸ್ಕೊ ಹೋಗಲ್ಲ. ಏನೋ ಹೋಗದ? ಎಲ್ಲಿಗೆ? ಮುಚ್ಕೊಂಡ್ ಕಾರ್ ಡ್ಯಾಮೇಜ್ ದುಡ್ಡು ಕಟ್ಟಲ್ಲ. ಕಟ್ಲಿ? ನೀನ್ ಕಟ್ದೆ ನಿಮ್ಮ ಅಪ್ಪನ ಕಟ್ತಾನ ಗುತ್ತಿ ನಂಗೆ. ಏನ್ ಬೇಜಾರ್ ಆಡ್ತಿದ್ಯಾ? ಕಟ್ಟೆಲ್ಲ ಕಣೋ, ಏನು ಮಾಡ್ತೀಯಾ? ಇಷ್ಟೆಲ್ಲಾ ಮಾತಾಡಿದ್ಮೇಲೆ ಏನು ಮಾಡ್ದೆ ಇರ್ತೀನೇನೆ? ನಿನ್ನ ಅಜ್ಜಿ ಇರು. ಯಾಕೋ ಫೋಟೋ ತೆಗಿತಿದ್ಯಾ? ಫ್ರೇಮ್ ಹಾಕ್ಸಿ ದೇವ್ರ ಮೇಲೆ ಇಟ್ಟು ಪೂಜೆ ಮಾಡೋಣ ಅಂತ. ನಿನ್ನ ಅಜ್ಜಿ ಇದನ್ನ ತಗೊಂಡೋಗ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ರೆ ನೀನು ದುಡ್ಡು ಕಟ್ಬೇಕು, ನಿಮ್ಮ ಅಪ್ಪನೂ ದುಡ್ಡು ಕಟ್ಬೇಕು. ನಿಜವಾಗ್ಲೂ ಪೊಲೀಸ್ ಸ್ಟೇಷನ್ ಕೊಟ್ಬಿಟ್ರೆ? ಹಲೋ, ಜಾಸ್ತಿ ಬಿಲ್ಡಪ್ ಬೇಡ. ಅದೇನ್ ಕಟ್ಬೇಕು ಹೇಳು, ನಾನೇ ಪೇ ಮಾಡ್ತೀನಿ. ಹಲೋ, ಆ ಕಾರ್ ಗ್ಲಾಸ್ ಬೆಲೆ ಎಷ್ಟು ಗೊತ್ತಾ? ಎಷ್ಟಿರುತ್ತೆ ಮಹಾ? 2.5 ಲಕ್ಷ. ಅಷ್ಟೇ ತಾನೆ? 2.5 ಲಕ್ಷನಾ? ಅಷ್ಟೇ ಅಲ್ಲ ಮರಣ್ಯ, ಮುಂದ್ಗಡೆ ಆಗಿರೋ ಡೆಂಟ್ ತಗ್ಸಿ ಟಿಂಕ್ರಿಂಗ್ ಮಾಡಿಸಿ ಪೇಂಟ್ ಓಡಿಸೋದಕ್ಕೆ ಹತ್ರ 1.5 ಲಕ್ಷ ಆಗುತ್ತೆ. ಟೋಟಲ್ 4 ಲಕ್ಷ. 4 ಲಕ್ಷನಾ? 4 ಲಕ್ಷ. ಅಲ್ಲ, ಕಾಲೇಜ್ಗೆ ಹೋಗೋ ಹುಡುಗಿ ಹತ್ರ 4 ಲಕ್ಷ ಎಲ್ಲಿಂದ ಬರುತ್ತೆ? ನೋಡೋಕೆ ದೊಡ್ಡ ಶ್ರೀಮಂತರ ತರ ಇದ್ದೀರಾ. ಇದೆಲ್ಲ ನಿಮಗೆ ಯಾವ ಲೆಕ್ಕ? ದೊಡ್ಡ ಮನ್ಸ್ ಮಾಡಿ ಕ್ಷಮಿಸ್ಬಿಡ್ಬೋದಲ್ವಾ? 100% ಈ ಮಾತನ್ನ ನೀನು ಉಲ್ಟಾ ಹೊಡಿಯಕ್ಕಿಂತ ಮುಂಚೆ ಭಯ ಭಕ್ತಿಯಿಂದ ಕೇಳಿದಿದ್ರೆ ಏನೋ ಪಾಪ ಹೆಣ್ಮಗಳು ಹೋಗ್ಲಿ ಅಂತ ನಾನು ಸುಮ್ಮನಾಗ್ತಿದ್ದೆ. ಬಟ್ ಈಗ ಚಾನ್ಸೇ ಇಲ್ಲ. ನಿನ್ನಂತ ಗಾಂಚಲಿ ಮಾಡೋ ಹುಡುಗಿರ್ನ ಬಗ್ಸಿ ಬಡಿಯೋದಂದ್ರೆ ನಮಗೊಂಥರ ಕಿಕ್ಕು. ಕತೆ ಎಲ್ಲ ಬೇಡ, ದುಡ್ಡು ಕೊಡು ಹೋಗು ಅಷ್ಟೇ. ಏನ್ ಮಾಡೋದು ಇವಾಗ? ಹಾಯ್ ಸಂಧ್ಯಾ. ಡಬ್ಬ ನನ್ನ ಮಗ ಫೂಲ್ ಆಗ್ಬಿಟ್ಟ. ಲೂಸು
ಮಾಡ್ತೀನಿ ಇರು